ಪ್ರಯಾಗ್ರಾಜ್ನಲ್ಲಿ ಮೌನಿ ಅಮಾವಾಸ್ಯೆ ತಂದ ಆಪತ್ತು. ಕುಂಭಮೇಳ ಅಮೃತ ಸ್ನಾನಕ್ಕೆ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ನಾಳೆ ವಸಂತ ಪಂಚಮಿ ಹಿನ್ನೆಲೆ ಮೂರನೇ ಅಮೃತ ಸ್ನಾನ ಇದೆ. ಕಾಲ್ತುಳಿತ ಬಳಿಕ ಅಲರ್ಟ್ ಆಗಿದೆ ಉತ್ತರ ಪ್ರದೇಶ ಸರ್ಕಾರ. ನಾಳೆ ಮೂರನೇ ಅಮೃತ ಸ್ನಾನಕ್ಕೆ ಅಧಿಕ ಭಕ್ತರು ಬರುವಂತ ನಿರೀಕ್ಷೆ ಕೂಡ ಇದೆ. ದಟ್ಟಣೆ ನಿರ್ವಹಣೆ, ಭಕ್ತರ ಸುರಕ್ಷತೆಗಾಗಿ ಹಲವು ಬಿಗಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸದ್ಯ ವಿಐಪಿ ಪಾಸ್ಗಳನ್ನು ರದ್ದು ಮಾಡಿದೆ ಸರ್ಕಾರ. ಆಂಬ್ಯುಲೆನ್ಸ್ನ ಹೊರತಾಗಿ ಇತರೆ ವಾಹನಗಳಿಗೂ ಕೂಡ ನಿಷೇಧವನ್ನು ಹೇರಲಾಗಿದೆ. ಮೊನ್ನೆ ನಡೆದಂಥ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ಬೇಸರ ವ್ಯಕ್ತವಾಗಿತ್ತು. ಇದೀಗ ಫೈನಲಿ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಮತ್ತೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರದು ಅಂತ ಇದೀಗ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಂಭಮೇಳ ಅಮೃತ ಸ್ನಾನಕ್ಕೆ ಪೊಲೀಸ್ನ ಸರ್ಪಗಾವಲನ್ನು ನಿಯೋಜಿಸಲಾಗಿದೆ. ನಾಳೆ ಒಂದು ವಿಶೇಷವಾದಂಥ ದಿನ ವಸಂತ ಪಂಚಮಿ. ಈ ವಸಂತ ಪಂಚಮಿಯಲ್ಲಿ ಪುಣ್ಯ ಸ್ನಾನ ಮಾಡೋದ್ರಿಂದ ಪಾಪ ಕರ್ಮಗಳು ತೊಳೆಯುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ ಇದೆ. ಈ ಅಮೃತ ಸ್ನಾನಕ್ಕಾಗಿ ಬೇರೆ ಬೇರೆ ಭಾಗಗಳಿಂದ ಅನೇಕ ಭಕ್ತರು ಆಗಮಿಸುವಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಮೌನಿ ಅಮಾವಾಸ್ಯೆ ಎಂದು ಆದಂಥ ಎಡವಟ್ಟು ಮತ್ತು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾದಂಥ ಕಾಳಜಿಯನ್ನು ವಹಿಸಲಾಗಿದೆ. ಫೈನಲಿ ಉತ್ತರ ಪ್ರದೇಶ ಸರ್ಕಾರ ಎಚ್ಚೆತ್ತುಕೊಂಡಿದೆ. ನಾಳೆ ಮೂರನೇ ಅಮೃತ ಸ್ನಾನಕ್ಕೆ ಅಧಿಕ ಭಕ್ತರು ಬರುವಂಥ ನಿರೀಕ್ಷೆಯೂ ಇದೆ. ಆ ಕಾರಣಕ್ಕಾಗಿ ದಟ್ಟಣೆಯನ್ನು ನಿರ್ವಹಣೆ ಮಾಡಬೇಕು, ಭಕ್ತರ ಸುರಕ್ಷತೆಯನ್ನು ಕಾಪಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಲವು ರೀತಿಯಾದಂಥ ಎಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿದೆ. ಸದ್ಯಕ್ಕೆ ವಿಐಪಿ ಪಾಸ್ಗಳನ್ನು ಕೂಡ ರದ್ದು ಮಾಡಲಾಗಿದೆ. ಯಾಕಂದರೆ ಆರೋಪಗಳು ಕೂಡ ಕೇಳಿ ಬಂದಿತ್ತು. ವಿಐಪಿ ಪಾಸ್ಗಳನ್ನು ಹಂಚಿರೋದ್ರಿಂದ ಎಲ್ಲರೂ ಆಗಮಿಸ್ತಾ ಇದ್ದಾರೆ, ಆ ಕಾರಣಕ್ಕಾಗಿ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ, ಈ ಥರದ್ದೆಲ್ಲ ಆರೋಪ ಕೇಳಿ ಬಂದಿದ್ದರಿಂದ ವಿಐಪಿ ಪಾಸ್ಗಳನ್ನು ಕ್ಲೋಸ್ ಮಾಡ್ತೀವಿ ಅಂತ ಹೇಳಲಾಗಿತ್ತು. ಅದೇ ರೀತಿಯಾಗಿ ವಿಐಪಿ ಪಾಸ್ಗಳನ್ನು ರದ್ದು ಮಾಡಿದೆ ಸರ್ಕಾರ. ಇನ್ನು ಅಲ್ಲಿವರೆಗೂ ಯಾವುದೇ ವೆಹಿಕಲ್ಸ್ಗಳು ಹೋಗೋದಕ್ಕೂ ಕೂಡ ಅವಕಾಶ ಇಲ್ಲ. ಮೊದಲಾದರೆ ಆ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ವಂತೆ, ಅದು ಕೂಡ ಅಸಮಾಧಾನಕ್ಕೆ ಕಾರಣವಾಗಿತ್ತು. ಈ ಕಾರಣಕ್ಕಾಗಿ ಈಗ ಆ್ಯಂಬುಲೆನ್ಸನ್ನು ಹೊರತುಪಡಿಸಿ ಇನ್ಯಾವುದೇ ರೀತಿಯಾದಂಥ ವೆಹಿಕಲ್ಸ್ಗಳು ಒಳಗೆ ಬರಂಗಿಲ್ಲ, ತುಂಬ ದೂರದಲ್ಲೇ ಪಾರ್ಕಿಂಗ್ ಮಾಡಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ ಮಾಡಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ.